ಪುರಸ್ಕಾರ ಸ್ವೀಕರಿಸಿದ ಪ್ರಾಂಶುಪಾಲರಿಗೆ, ಶಿಕ್ಷಕೇತರ ವೃಂದದವರಿಗೆ ಅಭಿನಂದನೆಗಳು. ನಡೆಸಿಕೊಟ್ಟ ಶ್ರೀ ಜಸ್ಟಿನ್ ರಾಜ್ ಹಾಗೂ ಶ್ರೀ ನಾಗೇಶ್ ಅವರಿಗೆ ಧನ್ಯವಾದಗಳು. ಆತ್ಮೀಯ ಪೋಷಕರೇ, ಸಭಿಕರೇ, ಈಗ ತಟ್ಟಂತ ಹೇಳಿ ಯಾರ ಸ್ಪಷ್ಟ ಮಧುರ ನುಡಿಮುತ್ತುಗಳನ್ನು ಕೇಳಬೇಕು ಅಂತ? ಖಂಡಿತ ಹೌದು. ಈಗ ಪ್ರಮತಿ ಉತ್ಸವದ ಮುಖ್ಯ ಅತಿಥಿಗಳಾದ ಡಾಕ್ಟರ್ ನಾ ಸೋಮೇಶ್ವರ ಅವರಿಂದ ಭಾಷಣ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯ ಮೇಲೆ ಇರುವ ಹಿರಿಯರೇ ಹಾಗೂ ಸಭಾಸದರೇ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಹೇಗಿದ್ದೀರಿ? ನೀವು ಹೇಗಿದ್ದೀರಿ ಅಂತ ಕೇಳಲ್ವಾ? ಇದು ನಮ್ಮ ಸಂಸ್ಕಾರ ಮತ್ತು ಸಂಸ್ಕೃತಿ. ಯಾರಾದರೂ ಬಂದು ನೀವು ಚೆನ್ನಾಗಿದ್ದೀರಾ ಅಂತ ಕೇಳಿದಾಗ ನಾನು ಚೆನ್ನಾಗಿದ್ದೇನೆ, ನೀವೂ ಚೆನ್ನಾಗಿದ್ದೀರಾ, ಹೀಗೆ ಕೇಳೋದನ್ನು ನಮ್ಮ ಮಕ್ಕಳಿಗೆ ಕಲಿಸ್ಕೊಡಬೇಕಾಗುತ್ತೆ. ಇದುವೇ ಸಂಸ್ಕಾರ ಮತ್ತು ಸಂಸ್ಕೃತಿ. ಸಂಸ್ಕಾರ ಸಂಸ್ಕೃತಿಯನ್ನು ಹೆತ್ತವರಾದ ನೀವು ನಿಮ್ಮ ಮಕ್ಕಳಿಗೆ ಕಲಿಸದೇ ಇದ್ದರೆ ಅವರಿಗೆ ಯಾರೂ ಕಲಿಸೋಲ್ಲ. ಹಾಗಾಗಿ ನಮ್ಮ ಸಂಸ್ಕಾರ ಮತ್ತು ಸಂಸ್ಕೃತಿ ಬಹಳ ಬಹಳ ಮುಖ್ಯ ಅನ್ನೋದನ್ನು ನಾವು ಮರಿಬಾರ್ದು. 21ನೇಯ ಪ್ರಮತಿ ಉತ್ಸವ ಈಗಷ್ಟೇ ದೀಪ ಬೆಳಗುವುದರ ಮೂಲಕ ಉದ್ಘಾಟನೆ ಆಗಿದೆ. ಒಂದು ಶಾಲೆಯನ್ನು 21 ವರ್ಷಗಳವರೆಗೆ ನಿರಂತರವಾಗಿ ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ನಡೆಸಿಕೊಂಡು ಬಂದಂಥ ಪ್ರತಿಯೊಂದು ಚೇತನಕ್ಕೂ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಇವತ್ತು ತಮ್ಮೆಲ್ಲರನ್ನ ಭೇಟಿಯಾಗುವ ಅವಕಾಶವನ್ನು ಪ್ರಮತಿ ಶಾಲೆಯ ಆಡಳಿತ ವರ್ಗದವರು, ಬೋಧಕ ವರ್ಗದವರು, ಬೋಧಕೇತರ ವರ್ಗದವರು ಹಾಗೂ ವಿದ್ಯಾರ್ಥಿಗಳು, ಮುಖ್ಯವಾಗಿ ಪಾಲಕರು ತಾವೆಲ್ಲ ನನ್ನನ್ನು ಇಲ್ಲಿಗೆ ಆಹ್ವಾನಿಸಿದ್ದೀರಿ. ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ನಾನು ಸೂಚಿಸ್ತಾ ಇದ್ದೇನೆ. ಪ್ರಮತಿ ಈ ಶಬ್ದ ನನ್ನನ್ನು ಆಕರ್ಷಿಸ್ತು. ಬೆಂಗಳೂರಿಂದ ಇಲ್ಲಿಗೆ ಬರೋದಕ್ಕೆ ಮುಖ್ಯ ಕಾರಣ ಅಂದರೆ ಈ ಪ್ರಮತಿ ಎನ್ನುವ ಶಬ್ದ. ಏನು ಈ ಶಬ್ದದ ವಿಶೇಷ? ಮತಿ ನಮಗೆಲ್ಲ ಗೊತ್ತಿದೆ, ಬುದ್ಧಿ. ಪ್ರಮತಿ ವಿಶೇಷವಾದ ಬುದ್ಧಿ. ಪ್ರತಿಯೊಬ್ಬರಲ್ಲೂ ಬುದ್ಧಿ ಇರುತ್ತೆ. ಆ ಬುದ್ಧಿಗೆ ಸಾಣೆ ಹಿಡಿದು ಪ್ರಜ್ವಲಿಸುವ ಹಾಗೆ, ಹೊಳೆಯುವ ಹಾಗೆ, ಹರಿತವಾಗುವ ಹಾಗೆ ಬೆಳೆಸುವ ಒಂದು ಶೈಕ್ಷಣಿಕ ವ್ಯವಸ್ಥೆ ಏನಿದೆ, ಪದ್ಧತಿ ಏನಿದೆ, ತಂತ್ರಗಳು ಏನಿವೆ, ಅವೆಲ್ಲವನ್ನು ನಿಮ್ಮ ಮಕ್ಕಳಿಗೆ ಕೊಡುವ ಶಿಕ್ಷಣ ಕೇಂದ್ರ ಈ ಪ್ರಮತಿ ಕೇಂದ್ರ. ಚರಕ ಸಂಹಿತೆಯಲ್ಲಿ ಪ್ರಮತಿ ದ್ರವ್ಯ ಅಂತ ಬರುತ್ತೆ. ನಮ್ಮ ದೇಹದಲ್ಲಿ ಯಾವುದೇ ಅಂಗದಲ್ಲಿ, ಬುದ್ಧಿಯನ್ನೂ ಒಳಗೊಂಡಂತೆ ದೇಹದ ಎಲ್ಲ ಅಂಗಗಳಲ್ಲಿ ಅಡೆತಡೆಗಳನ್ನು ಉಂಟು ಮಾಡುವಂಥ ಯಾವುದೇ ವಸ್ತುವಾಗಲಿ, ರೋಗವಾಗಲಿ, ರಾಸಾಯನಿಕವಾಗಲಿ,
ಅಡೆತಡೆ ಉಂಟು ಮಾಡ್ತಾ ಇದ್ದರೆ ಅದನ್ನು ಈ ಪ್ರಮತಿ ದ್ರವ್ಯ ಇದು ನಿವಾರಿಸುತ್ತೆ. ಇದನ್ನು ನಾನು ಹೇಳ್ತಾ ಇಲ್ಲ, ಚರಕ ಮಹರ್ಷಿಗಳು ಹೇಳ್ತಾ ಇರೋದು. ಯಾವುದು ಆ ಪ್ರಮತಿ ದ್ರವ್ಯಗಳು? ನಮ್ಮ ಮಕ್ಕಳು ಮತ್ತಷ್ಟು ಬುದ್ಧಿವಂತರನ್ನಾಗಿ ಮಾಡುವ ಪ್ರಮತಿ ದ್ರವ್ಯಗಳು ಉಂಟಾ? ದಯವಿಟ್ಟು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಆಯುರ್ವೇದ ತಜ್ಞರಿಂದ ಪಡೆಯೋದು ಬಹಳ ಒಳ್ಳೆಯದು. ನಮ್ಮ ಮಿದುಳಲ್ಲಿ 2 ಭಾಗಗಳುಂಟು, ಲೆಫ್ಟ್ ಹೆಮಿಸ್ಫಿಯರ್, ರೈಟ್ ಹೆಮಿಸ್ಫಿಯರ್. ಎಡ ಅರೆಗೋಳ, ಬಲ ಅರೆಗೋಳ. ಎಡ ಅರೆಗೋಳವನ್ನು ತಾರ್ಕಿಕ ಮಿದುಳು, ಲಾಜಿಕಲ್ ಬ್ರೈನ್ ಅಂತ ಕರೀತೇವೆ. ಬಲ ಅರೆಗೋಳ ಏನಿದೆ ಅದು ಇಮೋಷನಲ್ ಬ್ರೈನ್ ಅಥವಾ ಭಾವನಾತ್ಮಕ ಮಿದುಳು ಅಂತ ಕರಿತೇವೆ. ಹೆತ್ತವರಾದ ನಾವು, ಶಾಲೆ ಮತ್ತು ನಮ್ಮ ಶೈಕ್ಷಣಿಕ ವ್ಯವಸ್ಥೆ ಎಡ ಅರೆಗೋಳ ಬೆಳೆಯೋದಕ್ಕೆ ಏನೆಲ್ಲ ಶಿಕ್ಷಣವನ್ನು ನೀಡಬೇಕೋ ಅದೇ ಶಿಕ್ಷಣವನ್ನು ಬಲ ಅರೆಗೋಳ ಬೆಳೆಯೋದಕ್ಕೂ ಕೊಡಬೇಕು. ನಾವೆಲ್ಲ ಸವ್ಯಸಾಚಿಗಳಾಗಬೇಕು. ಸವ್ಯಸಾಚಿ ಹಾಗಂದರೆ ಏನು? ಅರ್ಜುನನಿಗೆ ಇರುವ 10 ಹೆಸರಲ್ಲಿ ಸವ್ಯಸಾಚಿ ಒಂದು. ಯಾಕೆ ಆ ಹೆಸರು ಅವನಿಗೆ ಬಂತು? ತನ್ನ ಬಲಗೈಯಿಂದ ಬಾಣವನ್ನು ಎಷ್ಟು ಚೆನ್ನಾಗಿ ಬಿಡಬಲ್ಲವನೋ ಅಷ್ಟೇ ಚೆನ್ನಾಗಿ ಎಡಗೈಯಿಂದ ಬಾಣವನ್ನು ಬಿಡ್ತಾ ಇದ್ದಂತೆ. 2 ಕೈಗಳಿಂದ ಬಾಣವನ್ನು ಬಿಡುವ ಅಪೂರ್ವ ಕಲೆಯನ್ನು ರೂಢಿಸಿಕೊಂಡಿದ್ದ ಅರ್ಜುನ, ಹಾಗಾಗಿ ಸವ್ಯಸಾಚಿ. ನಮ್ಮ ಮಕ್ಕಳು ತಮ್ಮ ಎಡ ಅರೆಗೋಳವನ್ನು ಎಷ್ಟು ಚೆನ್ನಾಗಿ ಬಳಸ್ತಾರೋ ಬಲ ಅರೆಗೋಳವನ್ನು ಅಷ್ಟೇ ಚೆನ್ನಾಗಿ ಬಳಸುವ ಹಾಗೆ ಶಿಕ್ಷಣವನ್ನು ನೀಡಬೇಕಾಗುತ್ತೆ. ಅಂತಹ ಒಂದು ಪ್ರಯತ್ನದಲ್ಲಿದೆ ಈ ಪ್ರಮತಿ ವಿದ್ಯಾ ಕೇಂದ್ರ. ಹಾಗಾಗಿ ಇಲ್ಲಿನ ಅಧ್ಯಾಪಕ ವರ್ಗಕ್ಕೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹೆತ್ತವರು ಇವತ್ತು ಬಂದಿದ್ದಾರೆ, ಪಾಲಕರು ಪೋಷಕರು ಇದ್ದಾರೆ. ಹಾಗಾಗಿ ನಿಮ್ಮ ಜೊತೆ ಒಂದಷ್ಟು ವಿಚಾರವನ್ನು ಮಾತಾಡಬೇಕು, ವಿಶೇಷವಾಗಿ ಹೆತ್ತವರ ಜೊತೆ. ಮನುಷ್ಯನ ಎಡ ಅರೆಗೋಳ, ಬಲ ಅರೆಗೋಳ, ಲಾಜಿಕಲ್ ಬ್ರೈನ್, ಇಮೋಷನಲ್ ಬ್ರೈನ್. ಲಾಜಿಕಲ್ ಬ್ರೈನ್ನಲ್ಲಿ ಗಣಿತ, ವಿಜ್ಞಾನ, ತರ್ಕ ಬಹಳ ಮುಖ್ಯ. ಬಲ ಅರೆಗೋಳದಲ್ಲಿ ಇಮೋಷನಲ್ ಬ್ರೈನಲ್ಲಿ ಭಾವನೆಗಳು, ಸಾಹಿತ್ಯ, ನೃತ್ಯ, ಕಲೆ, ಸಂಗೀತ ಇವೆಲ್ಲ ಬಹಳ ಮುಖ್ಯ. ಈ 2 ಅರೆಗೋಳಗಳು ಸರಿ ಸಮಾನವಾಗಿ ಬೆಳೆಯಬೇಕಾದರೆ ಎಂತಹ ಆಹಾರ ಪದ್ಧತಿಯನ್ನು ಪಾಲಿಸಬೇಕು? ಇದು ಬಹಳ ದೊಡ್ಡ ಪ್ರಶ್ನೆ. ಇವತ್ತು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಮಗುವಿನ ದೇಹ, ಮಿದುಳು, ಮನಸ್ಸು ಸಮಗ್ರವಾಗಿ ಬೆಳೆಯೋದಕ್ಕೆ ನೆರವಾಗುವಂಥ ಯಾವುದೇ ಒಂದೇ ಒಂದು ಆಹಾರ ಪದಾರ್ಥ ಇಲ್ಲ. ಹಾಗಾಗಿ ಬರೀ ಅಕ್ಕಿಯನ್ನು ತಿಂದರೆ, ರಾಗಿಯನ್ನೇ ತಿಂದರೆ, ಜೋಳವನ್ನೇ ತಿಂದರೆ, ಸಜ್ಜೆಯನ್ನೇ ತಿಂದರೆ ಆ ಮಗುವಿನ ಬೆಳವಣಿಗೆ ಪರಿಪೂರ್ಣ ಆಗೋಲ್ಲ. ಅದಕ್ಕಾಗಿ ಏನು ಮಾಡಬೇಕು? ಇವೆಲ್ಲವೂ ಮಗುವಿಗೆ ದೊರೆಯುವ ಹಾಗೆ ಮಾಡಬೇಕಾದದ್ದು ಅಮ್ಮ ಒಂದೆರಡು ಧಾರಾವಾಹಿಗಳನ್ನು ನೋಡೋದನ್ನು ಕಡಿಮೆ ಮಾಡಿ ಮಕ್ಕಳು ಮತ್ತು ಕುಟುಂಬದ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನು ಕೊಡಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೇನೆ. ನಮ್ಮ ತಾಯಂದಿರಲ್ಲಿ ಏನು ಮಾಡಬೇಕು? ದಿನಕ್ಕೆ ಒಂದು ಬೇರೆ ಬೇರೆ ರೊಟ್ಟಿ ಅಥವಾ ಚಪಾತಿಯನ್ನು ಮಾಡಿಕೊಡಿ ನಿಮ್ಮ ಮಕ್ಕಳಿಗೆ. ಸೋಮವಾರ
ಗೋಧಿ ಚಪಾತಿಯನ್ನು ಮಾಡಿಕೊಡಿ, ಮಂಗಳವಾರ ರಾಗಿ ರೊಟ್ಟಿ ಮಾಡಿಕೊಡಿ, ಬುಧವಾರ ಜೋಳದ ರೊಟ್ಟಿ ಮಾಡಿಕೊಡಿ, ಗುರುವಾರ ಸಜ್ಜೆ ರೊಟ್ಟಿ ಮಾಡಿಕೊಡಿ, ಶುಕ್ರವಾರ ಅಕ್ಕಿ ರೊಟ್ಟಿ ಮಾಡಿಕೊಡಿ, ಶನಿವಾರ ಸೋಯಾ ಇರ್ತಕ್ಕಂಥ ರೊಟ್ಟಿಯನ್ನು ಮಾಡಿಕೊಡಿ, ಭಾನುವಾರ ಎಲ್ಲ ಕಾಳುಗಳನ್ನು ಬೀಸಿ ಮಾಡಿದಂಥ ವಿಶೇಷವಾದ ರೊಟ್ಟಿ ಏನಿದೆ ಅದನ್ನು ಕೊಡಿ. ಪ್ರತಿಯೊಂದು ಧಾನ್ಯದಲ್ಲಿ ಇರ್ತಕ್ಕಂಥ ಅತ್ಯುತ್ತಮ ಪೋಷಕಾಂಶಗಳೇನಿವೆ ಅವೆಲ್ಲವೂ ನಿಮ್ಮ ಮಗುವಿಗೆ ದೊರೆಯುತ್ತೆ. ಆದರೆ ಈ ಎಲ್ಲ ರೊಟ್ಟಿಗಳನ್ನು ಚಪಾತಿಗಳನ್ನು ಬಿಸಿಯಾಗಿ ಮಾಡಿಕೊಟ್ರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ತಣ್ಣಗಿರೋದನ್ನು ಕೊಟ್ಟರೆ ಇಷ್ಟು ಗಟ್ಟಿ ಇದೆ ರಾಗಿ ರೊಟ್ಟಿ, ನಾನು ತಿನ್ನಲ್ಲ ಅಂತಾರೆ. ಹಾಗಾಗಿ ತಾಯಿ ಸ್ವಲ್ಪ ಮುತುವರ್ಜಿಯನ್ನು ವಹಿಸಿ ಮಕ್ಕಳಿಗೆ ಬಿಸಿಯಾಗಿ ಈ ರೊಟ್ಟಿಗಳನ್ನು ಮಾಡಿಕೊಟ್ರೆ ಆ ಮಗುವಿನ ದೇಹ, ಮನಸ್ಸು, ಮಿದುಳು ಎಲ್ಲವೂ ಬೆಳೆಯೋದಕ್ಕೆ ಸಹಾಯವಾಗುತ್ತೆ. ಇದು ಮೊದಲ ಪ್ರಾರ್ಥನೆ ನಮ್ಮ ತಾಯಂದಿರ ಜೊತೆ. ಎರಡನೆಯದು, ವಿಶೇಷವಾಗಿ ಸಸ್ಯಾಹಾರಿಗಳಲ್ಲಿ ಪ್ರೋಟೀನ್ ಕೊರತೆ ಕಂಡುಬರುತ್ತೆ. ಆ ಪ್ರೋಟೀನ್ ಕೊರತೆ ನೀಗೋದು ಕಾಳುಗಳ ಮೂಲಕ, ಬೇಳೆಗಳ ಮೂಲಕ. ದಿನಕ್ಕೆ ಒಂದು ಕಾಳನ್ನು ಕೊಡಿ ನಿಮ್ಮ ಮಗುವಿಗೆ. ಬೇಯಿಸಿ ಕೊಡಿ, ಪಲ್ಯ ಮಾಡಿಕೊಡಿ, ಸಾರು ಮಾಡಿ, ಹುಳಿ ಮಾಡಿ, ಏನು ಬೇಕಾದರೂ ಮಾಡಿ. ದಿನಕ್ಕೆ ಒಂದು ಕಾಳು ಹೋಗಬೇಕು ಮಗುವಿನ ದೇಹದೊಳಗೆ. ಅತ್ಯುತ್ತಮವಾದ ವಿಧಾನ ಯಾವುದು ಅಂತ ಕೇಳೋದಾದರೆ, ಕಾಳುಗಳನ್ನು ಮೊಳಕೆ ಬರಿಸಿ ಅದಕ್ಕೆ ಒಂದಷ್ಟು ಒಗ್ಗರಣೆ ಹಾಕಿ, ಉಪ್ಪು, ಹುಳಿ, ನಿಂಬೆಹಣ್ಣು ರಸ ಎಲ್ಲ ಹಾಕಿ ಕನಿಷ್ಠ ಒಂದು ಮುಷ್ಟಿಯಷ್ಟು ಪ್ರತಿದಿನ ತಿನ್ನೋ ಹಾಗೆ ಮಾಡಿ ನಿಮ್ಮ ಮಕ್ಕಳಿಗೆ. ಮಗುವಿನ ದೈಹಿಕ ಬೆಳವಣಿಗೆಗೆ, ಅದರಲ್ಲೂ ಹದಿಹರಿಯಕ್ಕೆ ಪ್ರವೇಶ ಮಾಡಿರ್ತಕ್ಕಂಥ ಮಕ್ಕಳಿಗೆ ಪ್ರೋಟೀನ್ ತುಂಬ ಬೇಕು. ಹಾಗಾಗಿ ಈ ಕಾಳುಗಳಲ್ಲಿ ಇರ್ತಕ್ಕಂಥ ಪ್ರೋಟೀನ್, ವಿಟಮಿನ್, ಲವಣ, ಖನಿಜ ಎಲ್ಲ ನಿಮ್ಮ ಮಗುಗೆ ಸಿಗುತ್ತೆ. ದಿನಕ್ಕೆ ಒಂದು ಕಾಳು, ಪ್ರತಿದಿನ ಬೇರೆ ಬೇರೆ ಕಾಳೇ ಆಗಬೇಕು. ನಿಮ್ಮ ಮಗುವಿನ ದೈಹಿಕ ಮಾನಸಿಕ ಆರೋಗ್ಯವನ್ನು ಕಾಪಾಡುವಂಥ ಅಂಶಗಳು ಯಾವುದು ಅಂದರೆ ಹಣ್ಣು, ತರಕಾರಿ, ಸೊಪ್ಪು. ಪ್ರತಿದಿನ 3 ತರಕಾರಿಯನ್ನು ಕೊಡಿ ನಿಮ್ಮ ಮಗುವಿಗೆ. ಮೊದಲನೆಯದು ಒಂದು ಸೊಪ್ಪು, ಎರಡನೆಯದು ಭೂಮಿಯ ಕೆಳಗೆ ಬಿಡುವಂಥ ತರಕಾರಿ, ಮೂರನೇದು ನಿಮ್ಮ ಮಗು ಇಷ್ಟಪಡುವಂಥ ತರಕಾರಿ. ಸೊಪ್ಪು ಪ್ರತಿದಿನ ಕೊಡಲೇಬೇಕು. ಯಾಕಂದರೆ ಭಾರತೀಯರಲ್ಲಿ 57% ಹೆಣ್ಣು ಮಕ್ಕಳು ರಕ್ತ ಕೊರತೆಯಿಂದ, ಅನೀಮಿಯಾಯಿಂದ, ರಕ್ತಹೀನತೆಯಿಂದ ನರಳುತ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತು, ಮಿದುಳು ಕೆಲಸ ಮಾಡಬೇಕಾದರೆ ಅದಕ್ಕೆ ಬೇಕಾದದ್ದು 2 ಕಚ್ಚಾ ವಸ್ತು, ಒಂದು ಗ್ಲೂಕೋಸ್ ಮತ್ತು ಇನ್ನೊಂದು ಆಕ್ಸಿಜನ್. ಗ್ಲೂಕೋಸ್ ಆಹಾರದ ಮೂಲಕ ದೊರೆಯುತ್ತೆ, ಆಕ್ಸಿಜನ್ ದೊರೆಯೋದು ನಮ್ಮ ಉಸಿರಾಟದ ಮೂಲಕ. ನಮ್ಮ ಉಸಿರಿನ ಮೂಲಕ ಬರುವ ಆಕ್ಸಿಜನ್ನನ್ನು ಪ್ರತಿಯೊಂದು ಜೀವಕೋಶಕ್ಕೂ, ಮಿದುಳಿನ ಪ್ರತಿಯೊಂದು ನರಕೋಶಕ್ಕೂ ತಲುಪಿಸೋದು ಆಕ್ಸಿಜನ್. ಆ ಆಕ್ಸಿಜನ್ನನ್ನು ತಲುಪಿಸುವಂಥ ವಸ್ತು ಯಾವುದು ಅಂದರೆ ಹಿಮೋಗ್ಲಾಬಿನ್. ಹಿಮೋಗ್ಲಾಬಿನ್ನಲ್ಲಿ ಇರ್ತಕ್ಕಂಥ ವಸ್ತು ಅಂದರೆ ಹೀಮ್ ಅಂದರೆ ಕಬ್ಬಿಣ ಅತ್ಯಂತ ಹೆಚ್ಚು ಇರೋದು ಸೊಪ್ಪಲ್ಲಿ. ಹಾಗಾಗಿ ನಿಮ್ಮ ಮಗು ಬುದ್ಧಿವಂತ ಮಗು ಆಗಬೇಕಾದರೆ ಅದರ ದೇಹದಲ್ಲಿ ಗ್ಲೂಕೋಸಿಗೆ, ಆಕ್ಸಿಜನ್ನಿಗೆ ಕೊರತೆ ಇರಬಾರದು ಅನ್ನೋದಾದರೆ ಸಾಕಷ್ಟು ಪ್ರಮಾಣದಲ್ಲಿ ಹಿಮೋಗ್ಲಾಬಿನ್ ಇರಬೇಕಾದರೆ ಅದನ್ನು ಕಾಲಕ್ಕೆ ಪರೀಕ್ಷೆ ಮಾಡಿ ಹಿಮೋಗ್ಲಾಬಿನ್ ಕಡಿಮೆ ಇದೆ ಅನ್ನೋದು ಗೊತ್ತಾದರೆ ಅದನ್ನು ಔಷಧಗಳ ಮೂಲಕವೋ, ಇಂಜೆಕ್ಷನ್ ಮೂಲಕವೋ, ಮತ್ತೊಂದು ಮೂಲಕವೋ ಸರಿಪಡಿಸಿ ನಂತರ ಪ್ರತಿದಿನ ಒಂದು ಸೊಪ್ಪನ್ನು ಕೊಡೋದಕ್ಕೆ ಶುರು ಮಾಡಿ ನಿಮ್ಮ ಮಗುವಿನ ಆರೋಗ್ಯ, ಬುದ್ಧಿವಂತಿಕೆ ಎರಡೂ ಸುಧಾರಿಸುತ್ತೆ. ದಿನಕ್ಕೆ 5 ಹಣ್ಣುಗಳನ್ನು ಕೊಡಬೇಕು ನಿಮ್ಮ ಮಗುವಿಗೆ. 5 ಹಣ್ಣುಗಳು. ಏನು ಸರ್ ಹಲಸಿನಣ್ಣು ಕೊಟ್ಬಿಡೋದಾ ಅಂತ ಕೇಳಬೇಡಿ. ಒಂದು ಸೇಬನ್ನು ತಂದರೆ 4 ಹೋಳು ಮಾಡಿ ಒಂದೊಂದು ಹೋಳನ್ನು ಒಬ್ಬೊಬ್ಬರು ತಿಂದರೂ ಸಾಕು. 5 ಬೇರೆ ಬೇರೆ ಹಣ್ಣುಗಳ
ಅಂಶ ಪ್ರತಿದಿನ ಮಗುವಿನ ದೇಹವನ್ನು ಸೇರಬೇಕು. ವಿದೇಶಿ ಹಣ್ಣುಗಳೇ, ದುಬಾರಿ ಹಣ್ಣುಗಳೇ ಆಗಬೇಕಾಗಿಲ್ಲ. ಸ್ಥಳೀಯ ಹಣ್ಣುಗಳನ್ನೇ ನೀಡಿ, ಆಯಾ ಋತುವಿನಲ್ಲಿ ದೊರೆಯುವಂಥ ಹಣ್ಣನ್ನು ನೀಡಿ, ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಹಣ್ಣನ್ನು ಸಿಪ್ಪೆ ಸಮೇತ ಇಡಿಯಾಗಿ, ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಹಣ್ಣನ್ನು ಇಡಿಯಾಗಿ ಸಿಪ್ಪೆ ಸಮೇತ ಕೊಡೋದಕ್ಕೆ ಪ್ರಯತ್ನ ಪಡಿ. ಸೇಬನ್ನು ಕೊಡ್ತಾರೆ ಸಿಪ್ಪೆಯನ್ನು ಹೆರೆದು, ಅತ್ಯಂತ ಅವೈಜ್ಞಾನಿಕ ವಿಧಾನ. ಯಾಕಂದರೆ ಕ್ಯಾನ್ಸರ್ ತಡೆಗಟ್ಟುವ ಗುಣ ಇರೋದು ಈ ಸಿಪ್ಪೆಗಳಲ್ಲೇ. ದ್ರಾಕ್ಷಿ ಸಿಪ್ಪೆ, ಸೇಬಿನ ಸಿಪ್ಪೆ ಅತ್ಯಂತ ಪೌಷ್ಟಿಕಾಂಶಗಳಿಂದ ಒಳಗೊಂಡಿರುವಂಥದ್ದು. ಹಾಗಾಗಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಸಿಪ್ಪೆ ಸಮೇತ ಕೊಡಿ. ನಿಮ್ಮ ಮಗುವಿಗೆ ತುಪ್ಪವನ್ನು ಕೊಡಿ. 18 ವರ್ಷಗಳು ಆಗೋವರೆಗೂ ಮಗು ಕೇಳುವಷ್ಟು ಶುದ್ಧವಾದ ಹಸುವಿನ ತುಪ್ಪವನ್ನು ಕೊಟ್ಟರೆ ಮಿದುಳು ಚೆನ್ನಾಗಿ ಬೆಳೆಯುತ್ತೆ. ನರಕೋಶದ ಚಿತ್ರ ತಾವೆಲ್ಲ ನೋಡಿರ್ತೀರಿ. ಅಲ್ಲಿ ನರಬಾಲ ಇರುತ್ತೆ. ನರಬಾಲವನ್ನು ಒಂದು ಪದರ ಆವರಿಸಿರುತ್ತೆ. ಅದನ್ನು ರ್ಯಾನ್ವಯರ್ ಶೀತ್ ಅಂತ ಕರಿತೇವೆ. ಆ ನರಕೋಶ ಚುರುಕಾಗಿ ಕೆಲಸ ಮಾಡಬೇಕಾದ್ರೆ ಈ ರ್ಯಾನ್ವಯರ್ ಶೀತ್ ಅದು ಆರೋಗ್ಯಕರವಾಗಿರಬೇಕು. ಅದರ ಆರೋಗ್ಯವನ್ನು ಕಾಪಾಡುವಂಥ ಗುಣ ಹಸುವಿನ ತುಪ್ಪಕ್ಕೆ ಉಂಟು. ಹಾಗಾಗಿ 18 ವರ್ಷಗಳವರೆಗೆ ಧಾರಾಳವಾಗಿ ಕೊಡಿ. ಅದಾದ ನಂತರ ತುಪ್ಪವನ್ನು ಹಿತಮಿತವಾಗಿ ಬಳಸೋದ್ರಲ್ಲಿ ಏನೂ ತೊಂದರೆ ಇಲ್ಲ. ನಿಮ್ಮ ಮಗುವಿಗೆ ನೀರನ್ನು ಧಾರಾಳವಾಗಿ ಕೊಡಿ. ಹೆಚ್ಚು ನೀರನ್ನು ಕುಡಿಬೇಕು ಮಕ್ಕಳು. ಯಾಕಂದರೆ ನಮ್ಮ ಮಿದುಳು ನೀರಲ್ಲಿ ತೇಲ್ತಾ ಇರುತ್ತೆ. ಇದು ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ಲವೋ ನನಗೆ ಮಾಹಿತಿ ಇಲ್ಲ. ಇಡೀ ಮಿದುಳು ನೀರಲ್ಲಿ ತೇಲ್ತಾ ಇರುತ್ತೆ. ಸೆರಿಬ್ರೋಸ್ಪೈನಲ್ ಫ್ಲೂಯಿಡ್ ಅಂತ ಕರೀತೇವೆ. ಮೇರು ಮಸ್ತಿಷ್ಕ ದ್ರವ ಅಂತ ಕನ್ನಡದಲ್ಲಿ ಹೇಳ್ತೇವೆ. ಈ ಮಿದುಳನ್ನು ಆವರಿಸತಕ್ಕಂಥ ನೀರು ಇದೆಯಲ್ಲ, ಅದು ಮಿದುಳು ಕೆಲಸ ಮಾಡುವಾಗ ಉತ್ಪಾದನೆಯಾಗುವ ವಿಷವಸ್ತುಗಳು ಏನಿದೆ, ಆ ವಿಷವಸ್ತುಗಳನ್ನೆಲ್ಲ ಹೀರಿ ವಿಲೇವಾರಿ ಮಾಡುತ್ತೆ. ಹಾಗೆಯೇ ಮಿದುಳು ಕೆಲಸ ಮಾಡೋದಕ್ಕೆ ಅಗತ್ಯವಾದ ಕೆಲವು ಪೋಷಕಾಂಶಗಳನ್ನು ಒದಗಿಸುತ್ತೆ. ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾದರೆ ಈ ಮಿದುಳಲ್ಲೂ ನೀರಿನ ಅಂಶ ಕಡಿಮೆಯಾಗುತ್ತೆ. ಮಿದುಳಿನ ಕೆಲಸ ಕಾರ್ಯ ಕ್ಲುಪ್ತವಾಗಿ ನಡೆಯೋದಿಲ್ಲ. ಹಾಗಾಗಿ ನೀರನ್ನು ಕೊಡಿ. ಯಾವಾಗಲೂ ಮಕ್ಕಳಿಗೆ ಹೇಳ್ತೇನೆ, ಪರೀಕ್ಷಾ ಕೊಠಡಿಯನ್ನು ಪ್ರವೇಶ ಮಾಡೋದಕ್ಕೆ ಮೊದಲು 10 ನಿಮಿಷಗಳ ಮೊದಲು ದೊಡ್ಡ ಲೋಟ ಇದೆಯಲ್ಲ, ನೀರು ಕುಡಿಯುವ ಲೋಟ ಸುಮಾರು 200 ml ಇರುತ್ತೆ. 2 ಲೋಟ ನೀರನ್ನು ಕುಡಿದು ನೀವು ಪರೀಕ್ಷಾ ಕೊಠಡಿಯನ್ನು ಪ್ರವೇಶ ಮಾಡಿ. ಆ ಹೆಚ್ಚುವರಿ ನೀರು ನಿಮ್ಮ ಮಿದುಳನ್ನು ಚುರುಕಾಗಿಸುತ್ತೆ. ನೀವು ಓದಿದ್ದು ಚೆನ್ನಾಗಿ ನೆನಪಿನಲ್ಲಿ ಬರುತ್ತೆ. ಈ ಒಂದು ವಿಚಾರವನ್ನು ಯಾವಾಗಲೂ ಹೇಳ್ತಾ ಇರ್ತೇನೆ. ಹಾಗಾಗಿ ತಾಯಂದಿರಲ್ಲಿ ಒಂದು ಮನವಿ, ನಿಮ್ಮ ಮಕ್ಕಳು ಬುದ್ಧಿವಂತರಾಗಬೇಕಾ, ದಡ್ಡರಾಗಬೇಕಾ, ಆ ನಿರ್ಣಯ ತಮ್ಮದೇ. ತಮಗೆ ಯಾವುದು ಸರಿ ಅಂತ ಅನಿಸುತ್ತೋ ಹಾಗೆ ಮಾಡಿ. ಮತ್ತೊಂದು ವಿಚಾರ ತಾಯಂದಿರ ಜೊತೆ ಹಂಚ್ಕೋಬೇಕಾದದ್ದು, ಪ್ರತಿಯೊಂದು ಮಗುವಿಗೂ ಒಂದು ಜನ್ಮದತ್ತ ಪ್ರತಿಭೆ ಇರುತ್ತೆ. ಇನ್ಬಾರ್ನ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ. ಹಾಗಾಗಿ ಹೆತ್ತವರಾದ ನೀವು, ಶಾಲೆಗಳಲ್ಲಿ ಅಧ್ಯಾಪಕರು ಯಾವ ಯಾವ ವಿದ್ಯಾರ್ಥಿಯಲ್ಲಿ ಯಾವ ರೀತಿಯ ಪ್ರತಿಭೆ ಅಡಗಿದೆ ಅನ್ನೋದನ್ನು ಗುರುತಿಸಿ ಆ ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಈ ಇನ್ಬಾರ್ನ್ ಇಂಟೆಲಿಜೆನ್ಸ್ ಅನ್ನೋದು ಏನಿದೆ, ಜನ್ಮದತ್ತ ಪ್ರತಿಭೆ ಅಥವಾ ಬುದ್ಧಿವಂತಿಕೆ ಅನ್ನೋದು ಏನಿದೆ, ಅದನ್ನು 9 ವಿಶಾಲ ಗುಂಪುಗಳಲ್ಲಿ ವರ್ಗೀಕರಿಸಿದ್ದಾರೆ. ಅದನ್ನು ಆ 9 ಗುಂಪುಗಳಲ್ಲಿ ನಿಮ್ಮ ಮಗು ಯಾವ ಗುಂಪಿನ ಒಳಗೆ ಬರುತ್ತೆ ಅನ್ನೋದನ್ನು ಹುಡುಕಬೇಕು. ಅದು ನಿಮ್ಮ ಕೆಲಸ, ನಿಮ್ಮ ಹೋಮ್ವರ್ಕ್. ಅದು ಆ 9 ರೀತಿಯ ಬುದ್ಧಿವಂತಿಕೆ, 9 ಟೈಪ್ಸ್ ಆಫ್ ಇಂಟೆಲಿಜೆನ್ಸ್ ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೆಯದು ಲಾಜಿಕಲ್ ಆ್ಯಂಡ್ ಮ್ಯಾಥಮೆಟಿಕಲ್ ಇಂಟೆಲಿಜೆನ್ಸ್ ಅಂತ ಕೇಳ್ತೇವೆ. ತರ್ಕ ಮತ್ತು ಗಣತೀಯ ಬುದ್ಧಿವಂತಿಕೆ. ಈ ಮಕ್ಕಳ ಎಡ ಅರೆಗೋಳ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಇಂತಹ ಮಕ್ಕಳನ್ನು ನಾವು
ಯಾವ್ಯಾವ ಕ್ಷೇತ್ರದಲ್ಲಿ ಕಳಿಸ್ಬೇಕು ಅಂದರೆ ಗಣಿತವನ್ನು ಪ್ರಧಾನವಾಗಿ ಬಳಸುವಂಥ ಕ್ಷೇತ್ರಗಳು ಏನಿದೆ, ಇಕಾನಮಿಸ್ಟ್ ಆಗ್ಬೋದು, ಆಡಿಟರ್ ಆಗ್ಬೋದು, ಅಕೌಂಟೆಂಟ್ ಆಗ್ಬೋದು, ವಿಜ್ಞಾನಿ ಆಗಬಹುದು, ಕಂಪ್ಯೂಟರ್ ಅನಲಿಸ್ಟ್ ಆಗಬಹುದು, ಇದನ್ನು ಗುರುತಿಸಬೇಕಾಗುತ್ತೆ. ಎರಡನೇ ರೀತಿಯ ಬುದ್ಧಿವಂತಿಕೆ ಅಂದರೆ ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್, ಭಾಷಾ ಬುದ್ಧಿವಂತಿಕೆ. ಕೆಲವು ಮಕ್ಕಳನ್ನು ನೋಡಿ ಎಷ್ಟು ಸೊಗಸಾಗಿ ಮಾತಾಡ್ತಾರೆ. ಅವರು ಮಾತಾಡ್ತಾ ಇದ್ದರೆ ಮತ್ತೆ ಮತ್ತೆ ಕೇಳೋಣ ಅಂತ ಅನಿಸುತ್ತೆ. ಅಷ್ಟು ಸೊಗಸಾಗಿ ಕನ್ನಡ ಭಾಷೆಯನ್ನು ಅಥವಾ ಇಂಗ್ಲೀಷ್ ಭಾಷೆಯನ್ನು ಅವರು ಮಾತಾಡಬಲ್ಲರು. ಯಾವುದೇ ಒಂದು ವಿಚಾರವನ್ನು ಕೊಟ್ಟರೂ ಸಹ ಅದರ ಬಗ್ಗೆ ತಮ್ಮ ಅಳವಿನಲ್ಲಿ ಸೊಗಸಾಗಿ ಮಾತನಾಡಬಲ್ಲರು, ಲೇಖನಗಳನ್ನು ಬರೀಬಲ್ಲರು, ಭಾಷಣವನ್ನು ಮಾಡಬಲ್ಲರು. ಇಂತಹ ಸಾಮರ್ಥ್ಯ ಇರತಕ್ಕಂಥ ಮಕ್ಕಳನ್ನು ಗುರುತಿಸಿ ಆಯಾ ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಮೂರನೇ ರೀತಿಯ ಬುದ್ಧಿವಂತಿಕೆ ಇಂಟರ್ಪರ್ಸನಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೇವೆ. ಅಂದರೆ ನನ್ನ ಎದುರಿಗೆ ಇರ್ತಕ್ಕಂಥ ವ್ಯಕ್ತಿಯ ಮನಸ್ಸಲ್ಲಿ ಏನು ವಿಚಾರ ನಡೀತಾ ಇದೆ ಅನ್ನೋದನ್ನು ಅವನನ್ನು ನೋಡಿ ಅವನ ದೈಹಿಕ ಹಾವಭಾವಗಳನ್ನು, ಅವನ ಭಾಷೆಯನ್ನು, ಮಾತನಾಡುವ ವೇಗವನ್ನು, ಶೈಲಿಯನ್ನು ಎಲ್ಲವನ್ನು ಗಮನಿಸಿ ಅವನ ಮನಸ್ಸಲ್ಲಿ ಏನಾಗುತ್ತಿದೆ ಅನ್ನೋದನ್ನು ತಿಳಿಯಬಲ್ಲ ಸಾಮರ್ಥ್ಯ ಇರುವ ಜನ ಯಾರಿದ್ದಾರೆ, ವಿದ್ಯಾರ್ಥಿಗಳು ಯಾರಿದ್ದಾರೆ, ಅವರು ಈ ಇಂಟರ್ಪರ್ಸನಲ್ ಕ್ಷೇತ್ರ ಅಂತ ಏನಿದೆ ಆ ಕ್ಷೇತ್ರದಲ್ಲಿ ಮುಂದುವರಿಯೋದು ಬಹಳ ಬಹಳ ಒಳ್ಳೆಯದು. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ, HRM ಅಂತ ಹೇಳ್ತೇವೆ, HR ಅಂತ ಹೇಳ್ತೇವೆ. ಅಂತಹ ಕ್ಷೇತ್ರದಲ್ಲಿ ಈ ರೀತಿಯ ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯವನ್ನು ಪ್ರಕಟಪಡಿಸಬಹುದು. ಆಡಳಿತ ನಿರ್ವಹಣಾ ಕ್ಷೇತ್ರ ಆಗಬಹುದು, ಆಪ್ತ ಸಲಹೆಯನ್ನು ನೀಡುವಂಥ ಕ್ಷೇತ್ರ ಆಗಬಹುದು, ಮನೋವೈದ್ಯರಾಗಬಹುದು, ಮನೋಶಾಸ್ತ್ರಜ್ಞರಾಗಬಹುದು. ಈ ಕ್ಷೇತ್ರದಲ್ಲಿ ಮುಂದುವರಿಬೇಕಾದರೆ ನಿಮಗೆ ಈ ಇಂಟರ್ಪರ್ಸನಲ್ ಇಂಟೆಲಿಜೆನ್ಸ್ ಅನ್ನೋದು ಇರಬೇಕಾಗುತ್ತೆ. ನಾಲ್ಕನೆಯದು ಇಂಟ್ರಾಪರ್ಸನಲ್ ಇಂಟೆಲಿಜೆನ್ಸ್ ಅನ್ನೋದು, ಇದು ಒಬ್ಬ ವ್ಯಕ್ತಿಯ ಒಳಗೆ ಇರ್ತಕ್ಕಂಥ ಒಂದು ಪ್ರತಿಭೆ. ತನ್ನಂತೆ ಪರರ ಬಗೆದೊಡೆ ಕೈಲಾಸ, ನಮ್ಮ ಸರ್ವಜ್ಞ ಎಷ್ಟು ಚೆನ್ನಾಗಿ ಹೇಳ್ತಾನೆ, ತನ್ನಂತೆ ಪರರ ಬಗೆದೊಡೆ. ಈ ಗುಣ ಎಲ್ರಿಗೂ ಬರೋಲ್ಲ, ಕೆಲವರಿಗೆ ಮಾತ್ರ ಈ ಗುಣ ಇರುತ್ತೆ. ನಾನೊಬ್ಬ ಚೆನ್ನಾಗಿದ್ದರೆ ಸಾಕಾ, ಬೇರೆಯವರು ಚೆನ್ನಾಗಿರೋದು ಬೇಡವಾ? ಅದಕ್ಕೆ ನಮ್ಮ ಹಿರಿಯರು ಹೇಳಿದರು, ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಸರ್ವೇ ಜನಾಃ, ಎಲ್ಲ ಜನರು. ಇಲ್ಲಿ ಜಾತಿ, ಧರ್ಮ, ಪ್ರಾಂತ, ಭಾಷೆ ಏನೂ ಬರೋಲ್ಲ. ಸರ್ವೇ ಜನಾಃ ಸುಖಿನೋ ಭವಂತು ಅಂದ್ರಲ್ಲ, ಈ ರೀತಿಯ ಮನೋಭಾವ ಎಲ್ಲ ವಿದ್ಯಾರ್ಥಿಗಳಲ್ಲಿ, ಎಲ್ಲ ಜನರಲ್ಲಿ ಇರೋಲ್ಲ, ಕೆಲವರಲ್ಲಿ ಮಾತ್ರ ಇರುತ್ತೆ. ಅಂತಹವರನ್ನು ಗುರುತಿಸಿ ಆಯಾ ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಡಬೇಕು. ಐದನೇ ಬುದ್ಧಿವಂತಿಕೆ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೇವೆ. ಸಂಗೀತದಲ್ಲಿ ಅಪರಿಮಿತವಾದ ಆಸಕ್ತಿ ಇರುತ್ತೆ, ಅಷ್ಟೇ ಸೊಗಸಾಗಿ ಹಾಡಬಲ್ಲರು. ಈ ಒಂದು ಕ್ಷೇತ್ರದಲ್ಲಿ ಸ್ವಲ್ಪ ಎಡ ಅರೆಗೋಳ ಪ್ರಧಾನವಾಗಿ ಬೆಳೆದಿದ್ದರೆ ಅವರು ವಾಗ್ಗೇಯಕಾರರಾಗ್ತಾರೆ. ಜಯಚಾಮರಾಜೇಂದ್ರ ಒಡೆಯರವರು ಮಹಾರಾಜರಾಗಿದ್ದರೂ ಸಹ ಅವರು ವಾಗ್ಗೇಯಕಾರರಾಗಿದ್ದರು. ಸಂಸ್ಕೃತದಲ್ಲಿ ಅದೆಷ್ಟು ಕೀರ್ತನೆಗಳನ್ನು ರಚಿಸಿದ್ದಾರೆ. ಪುರಂದರದಾಸರು ಲಕ್ಷಾಂತರ ಕೀರ್ತನೆಗಳನ್ನು ರಚಿಸಿದರು ಅಂತ ನಾವು ಭಾವಿಸ್ತೇವೆ. ಬಹುಶಃ ಅವರಿಗೆ ಎಡ ಅರೆಗೋಳ, ಬಲ ಅರೆಗೋಳ ಎರಡೂ ಸರಿ ಸಮಾನವಾಗಿ ಬೆಳೆದಿತ್ತು ಅಂತ ಕಾಣುತ್ತೆ. ಹಾಗಾಗಿ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಯಾರಿಗಿದೆ ಅವರಿಗೆ ಆ ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ವಿಷುವಲ್ ಸ್ಪೇಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ಒಂದು ಕಲ್ಲನ್ನು ತಂದಿಟ್ಟು ಈ ಕಲ್ಲಿನ ಬಳಸ್ಕೊಂಡು ಒಂದು ಗಣಪತಿಯ ವಿಗ್ರಹವನ್ನು ಮಾಡು ಅಂತ ಹೇಳ್ತಂದರೆ ಆ ಕಲ್ಲನ್ನು ಆತ ಕಲ್ಪಿಸ್ಕೋಬೇಕಾಗುತ್ತೆ ತನ್ನ ಮನಸ್ಸಲ್ಲಿ. ಈ ಕಲ್ಲಲ್ಲಿ ಕಿರೀಟ ಎಷ್ಟು ಎತ್ತರ ಇರಬೇಕು, ಮುಖ ಎಷ್ಟು ಉದ್ದ ಇರಬೇಕು, ಸೊಂಡಲು ಎಲ್ಲಿವರೆಗೆ ಬರಬೇಕು, ಹೊಟ್ಟೆ ಎಷ್ಟು ದಪ್ಪ ಇರಬೇಕು, ಇಲಿ ಎಲ್ಲಿರಬೇಕು, ಈ ಎಲ್ಲವನ್ನೂ ಸಹ ತ್ರಯಾಕೃತಿಯಲ್ಲಿ ತನ್ನ ಮನಸ್ಸಿನಲ್ಲೇ ಕಲ್ಪಿಸಿಕೊಳ್ಳುವ ಅಪೂರ್ವ ಸಾಮರ್ಥ್ಯ ಕೆಲವರಿಗೆ ಮಾತ್ರ ಇರುತ್ತೆ. ಅಂತಹ ಕೆಲವರಲ್ಲಿ ಶಿಲ್ಪಿಗಳು ಬಹಳ ಮುಖ್ಯ, ಇಂಜಿನಿಯರ್ಗಳು ಬಹಳ ಮುಖ್ಯ. ಅದರಲ್ಲೂ ಮೆಕ್ಯಾನಿಕಲ್ ಇಂಜಿನಿಯರ್
ತೀರಾ ಮುಖ್ಯ. ಆ ಯಂತ್ರ ಶಬ್ದ ಮಾಡ್ತಾ ಇದೆ ಅಂದರೆ ಎಲ್ಲಿ ನಟ್ಟು ಸಡಲ ಆಗಿರಬಹುದು ಅನ್ನೋದನ್ನು ಕಲ್ಪಿಸ್ಕೋಬೇಕಾದ್ರೆ ಆ ಇಡೀ ಯಂತ್ರ ಅವನ ಮನಸ್ಸಲ್ಲಿ ಕಾಣಿಸ್ಕೋಬೇಕು. ಶಬ್ದ ಬರುವ ದಿಕ್ಕನ್ನು, ನಮೂನೆಯನ್ನು ಗಮನಿಸಿ ಇಂತಹ ಕಡೆಯೇ ದೋಷ ಇದೆ ಅನ್ನೋ ತಿಳಿಯುವ ಸಾಮರ್ಥ್ಯ ಈ ಜನಕ್ಕೆ ಇರುತ್ತೆ, ವಿಷುವಲ್ ಸ್ಪೇಷಿಯಲ್ ಇಂಟೆಲಿಜೆನ್ಸ್ ಅನ್ನೋರಿಗೆ. ಹಾಗಾಗಿ ಅಂತಹವರು ಆ ಒಂದು ಕ್ಷೇತ್ರದಲ್ಲಿ ಮುಂದುವರಿಯೋದು ಬಹಳ ಮುಖ್ಯ. 7ನೇ ಬುದ್ಧಿವಂತಿಕೆ ಬಾಡಿಲಿ ಕೈನೆಸ್ಥೆಟಿಕ್ ಇಂಟೆಲಿಜೆನ್ಸ್ ಅಂತ ಹೇಳ್ತೇವೆ. ಭರತನಾಟ್ಯ ಕಲಾವಿದರನ್ನು ನೋಡಿ, ಇಡೀ ದೇಹವನ್ನು ಹೇಗೆ ಮಣಿಸ್ತಾರೆ ಅವರು. ನಮಗಿಂದ ಆಗುತ್ತಾ ಅದು? ಸಾಧ್ಯವೇ ಇಲ್ಲ. ಜಿಮ್ನಾಸ್ಟಿಕ್ ಪಟುಗಳನ್ನು ನೋಡಿ ಹೇಗೆ ಕಸರತ್ತನ್ನು ಮಾಡ್ತಾರೆ, ಗಾಳಿಯಲ್ಲಿ ಹಾರ್ತಾರೆ, ಜಿಗಿತಾರೆ, ಚಿಮ್ಮುತ್ತಾರೆ, ಪಲ್ಟಿ ಹೊಡಿತಾರೆ, ಲಾಗ ಹೊಡಿತಾರೆ. ಎಷ್ಟೆಲ್ಲ ಸಾಮರ್ಥ್ಯ ಇದೆ ಅವರ ದೇಹಕ್ಕೆ. ಈ ಸಾಮರ್ಥ್ಯ ಎಲ್ಲರಿಗೂ ಇರೋಲ್ಲ, ಕೆಲವರಿಗೆ ಮಾತ್ರ ಇರುತ್ತೆ. ಅಂತಹವರನ್ನು ಗುರುತಿಸಿ ಅವರ ಆಸಕ್ತಿಯನ್ನು ಗಮನಿಸಿ ಅವರು ನೃತ್ಯ ಕ್ಷೇತ್ರಕ್ಕೋ ಅಥವಾ ಕ್ರೀಡಾ ಕ್ಷೇತ್ರಕ್ಕೋ ಹೋಗುವ ಹಾಗೆ ಮಾಡಬೇಕಾದದ್ದು ಹೆತ್ತವರಾದ ಅಧ್ಯಾಪಕರಾದ ನಮ್ಮ ಕೆಲಸ ಆಗುತ್ತೆ. ಅದು ತೀರಾ ಮುಖ್ಯವಾದದ್ದು. ಹಾಗೆಯೇ 8ನೇ ರೀತಿಯ ಬುದ್ಧಿವಂತಿಕೆ ಅಂದರೆ ನ್ಯಾಚುರಲಿಸ್ಟ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ಪ್ರಕೃತಿಯಲ್ಲಿ ಅಪಾರ ಪ್ರೇಮ. ಕುವೆಂಪು ಅವರನ್ನು ನೋಡಿ, ಅವರು ತಮ್ಮ ಊರಲ್ಲಿ ಆ ನದಿಯ ಹತ್ತಿರ ಇದ್ದಾಗ ಆಕಾಶದಲ್ಲಿ ಹಕ್ಕಿಗಳು ವಿ ಆಕಾರದಲ್ಲಿ ಹಾರ್ಕೊಂಡು ಹೋದುವಂತೆ. ಬೆಳ್ಳಕ್ಕಿಗಳು ಹಾರುತ್ತವೆ ವಿ ಆಕಾರದಲ್ಲಿ. ಯಾಕೆ ವಿ ಆಕಾರದಲ್ಲಿ ಹಾರುತ್ತವೆ ಅನ್ನೋದಕ್ಕೆ ವೈಜ್ಞಾನಿಕ ವಿವರಣೆಯುಂಟು, ಅದು ನಮಗೆ ಬೇಡ. ಆದರೆ ಅದನ್ನು ನೋಡಿದ ಕೂಡಲೇ ಕುವೆಂಪು ಅವರಿಗೆ ಏನು ಅನ್ನಿಸ್ತು ಅಂದರೆ, ಇದು ಭಗವಂತನ ರುಜು ಅಂತ ಅನಿಸುತ್ತೆ, ಭಗವಂತನ ಸಿಗ್ನೇಚರ್ ಅಂತೆ. ಎಷ್ಟು ಸೊಗಸಾದ ಒಂದು ಪದ್ಯವನ್ನು ಬರೀತಾರೆ ಕುವೆಂಪು ಅವರು. ಹೀಗೆ ಪ್ರಕೃತಿಯನ್ನು ನೋಡಿ, ಪ್ರಕೃತಿಯಲ್ಲಿ ತಲ್ಲೀನನಾಗಿ ಪ್ರಕೃತಿಯ ಪ್ರತಿಯೊಂದು ಅಂಗಗಳನ್ನು ಅಧ್ಯಯನ ಮಾಡುವ ಸಾಮರ್ಥ್ಯ ಹಲವು ಮಕ್ಕಳಿಗೆ ಇರುತ್ತೆ. ಇಂತಹವರು ಕವಿಗಳಾಗಬಹುದು, ಸಾಹಿತಿಗಳಾಗಬಹುದು, ಕಲಾವಿದರಾಗಬಹುದು. ಹಾಗೆಯೇ ಕಾಡಿನ ಬಗ್ಗೆ, ಗಿಡಗಳ ಬಗ್ಗೆ, ಪ್ರಾಣಿಗಳ ಬಗ್ಗೆ, ಸಕಲ ಜೀವ ಜಂತುಗಳ ಹಿತರಕ್ಷಣೆಯ ಬಗ್ಗೆ ಇವರು ಆಲೋಚನೆಯನ್ನು ಮಾಡಬಹುದು. ಹೀಗೆ ಪ್ರಕೃತಿಯಲ್ಲಿ ತಲ್ಲೀನರಾಗುವ ಸಾಮರ್ಥ್ಯ ಯಾರಿಗೆ ಇದೆ ಅದನ್ನು ತಿಳಿಬೇಕಾಗುತ್ತೆ. ಇನ್ನು 9ನೇ ನಮೂನೆಯ ಲಕ್ಷಣ ಇದೆ. ಇದನ್ನು ಎಕ್ಸಿಸ್ಟೆನ್ಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವು ಕರೀತೇವೆ. ಏನು ಹಾಗಂದರೆ, ನಾನು ಯಾರು, ಎಲ್ಲಿಂದ ಬಂದೆ, ಯಾಕೆ ಬಂದೆ, ನನ್ನ ಬದುಕಿನ ಉದ್ದೇಶವೇನು, ಸಾವು ಯಾಕೆ ಬರುತ್ತೆ, ಸತ್ತ ಮೇಲೆ ಎಲ್ಲಿ ಹೋಗ್ತೇನೆ, ಇವೆಲ್ಲವನ್ನು ನಿಯಂತ್ರಿಸ್ತಾ ಇರ್ತಕ್ಕಂಥ ಆ ಶಕ್ತಿ, ವ್ಯಕ್ತಿ ಯಾರು. ಹೀಗೆ ದರ್ಶನಶಾಸ್ತ್ರದ ಕ್ಷೇತ್ರದಲ್ಲಿ ಕಾರ್ಯಕಾರಣಗಳ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡುವ ಸಾಮರ್ಥ್ಯ ಕೆಲವು ಮಕ್ಕಳಿಗೆ ಮಾತ್ರ ಇರುತ್ತೆ. ಅಂತಹ ಕ್ಷೇತ್ರದಲ್ಲಿ ಇದ್ದರೆ ಅವರು ಫಿಲಾಸಫಿ ಓದೋದು ಬಹಳ ಒಳ್ಳೆಯದು. ಹೀಗೆ 9 ರೀತಿಯ ಬುದ್ಧಿವಂತಿಕೆ ಇರೋದರಿಂದ ನಿಮ್ಮ ಮಗು ಈ 9 ವರ್ಗಗಳಲ್ಲಿ ಯಾವ ವರ್ಗಕ್ಕೆ ಸೇರುತ್ತೆ ಅನ್ನೋದನ್ನು ತಿಳ್ಕೊಂಡು ಆ ಒಂದು ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ನೀವು ಅವಕಾಶವನ್ನು ಮಾಡಿಕೊಟ್ರೆ ಆ ಮಗುವಿನಲ್ಲಿ ಇರ್ತಕ್ಕಂಥ ಸುಪ್ತ ಪ್ರತಿಭೆ, ಜನ್ಮದತ್ತ ಪ್ರತಿಭೆ, ಇನ್ಬಾರ್ನ್ ಇಂಟೆಲಿಜೆನ್ಸ್ ಅನ್ನೋದು ಏನಿದೆ ಅದು ಬೆಳಕಿಗೆ ಬರುತ್ತೆ. ಆ ಮಗು ತನ್ನ ಬದುಕಲ್ಲಿ ಸುಖಿಯಾಗಿರುತ್ತೆ. ನಿಮ್ಮ ಮಗು ಸುಖವಾಗಿರಬೇಕು ತನ್ನ ಜೀವನ ಪೂರ್ತಿ ಅಂದರೆ ಅವರ ಆಸಕ್ತಿಯ ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ಅವಕಾಶವನ್ನು ಮಾಡಿಕೊಡಿ. ನಾನು ಡಾಕ್ಟರ್ ಆಗಲಿಲ್ಲ, ನನ್ನ ಮಗ ಡಾಕ್ಟರ್ ಆಗಲಿ, ನಾನು ಇಂಜಿನಿಯರ್ ಆಗಲಿಲ್ಲ, ನನ್ನ ಮಗ ಇಂಜಿನಿಯರ್ ಆಗಲಿ. ನಿಮ್ಮ ಆಸೆಗಳನ್ನು ನಿಮ್ಮ ಮಕ್ಕಳ ಮೇಲೆ ಹೇರಬೇಡಿ. ಖಲೀಲ್ ಗಿಬ್ರಾನ್ ಬರೆದಂಥ ಮಗು ಅಂತಕ್ಕಂಥ ಕವನವನ್ನು ದಯವಿಟ್ಟು ಓದಿ. ಎಲ್ಲ ಹೆತ್ತವರಲ್ಲೂ ಪ್ರಾರ್ಥಿಸ್ತೇನೆ. ಖಲೀಲ್ ಗಿಬ್ರಾನ್ ಬರೆದಂಥ ಮಗುವಿನ ಬಗ್ಗೆ ಬರೆದಂಥ ಕವನ ಅದ್ಭುತವಾದ ಕವನ. ಅದು ನನ್ನನ್ನು ಬದಲಾಯಿಸಿದೆ. ಆ ಕವನ ನಿಮ್ಮನ್ನೂ ಬದಲಾಯಿಸುತ್ತೆ. ದಯವಿಟ್ಟು ಒಮ್ಮೆ ಓದಿ. ಹಾಗಾಗಿ ನಿಮ್ಮ ಮಗುವಲ್ಲಿ ಇರ್ತಕ್ಕಂಥ ಜನ್ಮದತ್ತ ಪ್ರತಿಭೆ ಅನ್ನೋದು ಏನಿದೆ ಅದು ಹೊರಗೆ ಬರೋದಕ್ಕೆ ತಾವು ಅವಕಾಶವನ್ನು ಮಾಡಿಕೊಡಬೇಕು. ವಿಷ್ಣು ಪುರಾಣ ಒಂದು ಮಾತನ್ನು ಹೇಳುತ್ತೆ, ಸಾ ವಿದ್ಯಾ ಯಾ ವಿಮುಕ್ತಯೇ.
ಸಾ ವಿದ್ಯಾ ಯಾ ವಿಮುಕ್ತಯೇ. ವಿದ್ಯೆ ಅಂದರೆ ಏನಪ್ಪ ಅಂದರೆ, ವಿದ್ಯೆ ಅನ್ನೋದು ಮುಕ್ತಿಯನ್ನು ಕೊಡೋದಕ್ಕೆ ಯಾವ ವಿದ್ಯೆ ನೆರವಾಗುತ್ತೋ ಅದು ನಿಜವಾದ ವಿದ್ಯೆ ಅಂತಾರೆ. ಏನಪ್ಪ ಮುಕ್ತಿ ವಿಚಾರ ಮಾತಾಡ್ತಾ ಇದ್ದೀರಲ್ಲ ಹುಡುಗರ ಜೊತೆ ಅಂತ ಕೇಳಬಹುದು ನೀವು. ನಮ್ಮ ನಂಬಿಕೆಯ ಪ್ರಕಾರ, ಸನಾತನ ಭಾರತೀಯರ ನಂಬಿಕೆ ಪ್ರಕಾರ 2 ರೀತಿಯ ವಿದ್ಯೆ, ಇಹ ವಿದ್ಯೆ, ಪರವಿದ್ಯೆ. ಇಹ ವಿದ್ಯೆ ಅಂದರೆ ಹೊಟ್ಟೆಪಾಡಿಗೋಸ್ಕರ ಕಲಿಯುವಂಥ ವಿದ್ಯೆ. ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಟೀಚರ್ ಆಗಬಹುದು, ಯಾರು ಬೇಕಾದರೂ ಆಗಬಹುದು, ಹೊಟ್ಟೆಪಾಡಿಗೋಸ್ಕರ. ಆದರೆ 2ನೇ ವಿದ್ಯೆ ಇದೆಯಲ್ಲ, ಪರಾವಿದ್ಯಾ ಅಂತ ಏನು ಹೇಳ್ತಾರೆ, ಇಹ ಪರ. ಈ ಪರಾವಿದ್ಯಾದಲ್ಲಿ ನಾನು, ನನ್ನ ಮನೆ, ನನ್ನ ಭಾಷೆ, ನನ್ನ ಧರ್ಮ, ನನ್ನ ಪ್ರಕೃತಿ, ನನ್ನ ಗೆಳೆಯರು, ನನ್ನ ಪರಿಸರ, ನನ್ನ ಈ ಸಮುದಾಯ ಎಲ್ಲರೂ ಚೆನ್ನಾಗಿರಬೇಕು. ಮುಖ್ಯವಾಗಿ ಹೆತ್ತವರಾದ ನಾವು ಎಷ್ಟೆಲ್ಲ ಕಷ್ಟಪಟ್ಟು ಮಕ್ಕಳನ್ನು ಬೆಳೆಸ್ತೇವೆ ಅಲ್ವಾ. ಒಂದು ಘಟ್ಟಕ್ಕೆ ಬಂದಂಥ ಮಕ್ಕಳು ಏನು ಮಾಡ್ತಾರೆ, ವಿದೇಶದ ರುಚಿಯನ್ನು, ಪಾಶ್ಚಾತ್ಯ ಸಂಸ್ಕೃತಿಯ ರುಚಿಯನ್ನು ಕಂಡು ಆಕರ್ಷಿತರಾಗಿ ಅಲ್ಲಿಗೆ ಹೋದರೆ ವಾಪಸ್ ಬರೋಲ್ಲ. ಹೆತ್ತವರನ್ನು ನೋಡಿಕೋಬೇಕಾದದ್ದು ನನ್ನ ಕರ್ತವ್ಯ ಹಾಗೂ ಧರ್ಮ ಅನ್ನೋ ಪ್ರಜ್ಞೆ ಕೊಡದೇ ಇರತಕ್ಕಂಥ ವಿದ್ಯೆ ಅದು ವಿದ್ಯೆ ಅಲ್ಲ. ಇದು ನನ್ನ ನಂಬಿಕೆ. ಹಾಗಾಗಿ ನಮ್ಮ ಸನಾತನ ಭಾರತೀಯ ನಂಬಿಕೆ ಏನು ಹೇಳುತ್ತೆ ಅದು ಮುಖ್ಯವಾದದ್ದು. ಸಾ ವಿದ್ಯಾ ಯಾ ವಿಮುಕ್ತಯೇ. ಹಾಗಾಗಿ ನನ್ನ ಕರ್ತವ್ಯವನ್ನು ತಿಳಿಸುವಂಥ ವಿದ್ಯೆ ನಮಗೆ ಬೇಕಾಗಿದೆ ಇವತ್ತು. ನಾವೇನು ಮಾಡ್ತಾ ಇದ್ದೇವೆ, ನಮ್ಮ ಶಿಕ್ಷಣ ಪದ್ಧತಿ ಏನು ಮಾಡ್ತಾ ಇದೆ ಅಂದರೆ, ಎಡ ಅರೆಗೋಳ ಬೆಳೆಯೋದಕ್ಕೆ ಬೇಕಾಗುವಂಥ ಶಿಕ್ಷಣವನ್ನು ಧಾರಾಳವಾಗಿ ಕೊಡ್ತಾ ಇದ್ದೇವೆ. ಅಪ್ಪ ಅಮ್ಮಂದರು ಯಾವಾಗಲೂ ವಿಜ್ಞಾನ ಓದು, ಗಣಿತ ಓದು, ವಿಜ್ಞಾನ ಓದು, ಗಣಿತ ಓದು, ಆ JEE ಪರೀಕ್ಷೆ ತಗೋ, ಇತ್ತಗೋ. ಆದರೆ ಭಾವನೆಗಳು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡೋದು ಬೇಡವಾ? ನಮ್ಮ ಭಾಷೆ ಬಗ್ಗೆ, ನಮ್ಮ ದೇಶದ ಬಗ್ಗೆ ಅಭಿಮಾನ ಮೂಡಿಸುವ ರೀತಿಯಲ್ಲಿ ನೀವೇನು ಮಾಡಿದ್ದೀರಿ? ಎಲ್ರಿಗೂ ನಮಸ್ಕಾರ ಅಂದರೆ ಪ್ರತಿ ನಮಸ್ಕಾರ ಹೇಳಿದವರು ಕಡಿಮೆ. ಹೇಗಿದ್ದೀರಿ ಅಂದರೆ ನಾವು ಚೆನ್ನಾಗಿದ್ದೀವಿ ಅಂತ ಹೇಳಿದ್ರು. ನೀವು ಚೆನ್ನಾಗಿದ್ದೀರಾ ಅಂತ ತಿಳಿಸೋದಿದೆಯಲ್ಲ, ಇದು ರೇಟ್ ಬ್ರೇನ್, ಇದು ಪರಾವಿದ್ಯಾ. ಸಂಸ್ಕೃತಿಯನ್ನು, ಸಂಸ್ಕಾರವನ್ನು ಕೊಡುವಂಥ ವಿದ್ಯಾ ಪರಾವಿದ್ಯಾ. ಆದರೆ ಈ ಶಾಲೆಯಲ್ಲಿ ಅದರ ಹೆಸರನ್ನು ನೋಡಿದ ಕೂಡಲೇ ಮರು ಮಾತಿಲ್ಲದೆ ಬರೋದಕ್ಕೆ ಒಪ್ಕೊಂಡೆ. ಯಾಕಂದರೆ ಪ್ರಮತಿ ಅನ್ನೋ ಹೆಸರನ್ನು ಇಡಬೇಕಾದ್ರೆ ಆ ಹೆಸರನ್ನು ಇಟ್ಟವರು ಏನೆಲ್ಲ ಕಲ್ಪನೆಗಳನ್ನು, ಅರ್ಥಗಳನ್ನು ಕಟ್ಟಿಕೊಂಡು ಈ ಶಾಲೆಯನ್ನು ಸ್ಥಾಪಿಸಿ 21 ವರ್ಷಗಳ ಕಾಲ ನಡೆಸ್ಕೊಂಡು ಬರ್ತಾ ಇರಬಹುದು. ಆ ಬಗ್ಗೆ ಬಹಳ ಕುತೂಹಲ ಇತ್ತು. ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಪ್ರಮತಿ ಹೆಸರನ್ನು ಇಟ್ಟಂತಹವರಿಗೆ, ಶಾಲೆಯನ್ನು ನಡೆಸ್ತಾ ಇರೋಂಥವರಿಗೆ, ಇಂತಹ ಶಾಲೆಗೆ ನಿಮ್ಮ ಮಕ್ಕಳನ್ನು, ನಿಮ್ಮ ಮಕ್ಕಳ ಭವಿಷ್ಯವನ್ನು ಈ ಶಾಲೆಯ ಕೈಯಲ್ಲಿ ತಾವು ಕೊಟ್ಟಿದ್ದೀರಿ. ಮಕ್ಕಳೂ ಸಹ ಆ ಪಟ್ಟಿಯನ್ನು ನೋಡಿದೆ, ಎಷ್ಟು ಪ್ರತಿಭೆ ಇದೆ ಮಕ್ಕಳಲ್ಲಿ, ಅದೆಷ್ಟು ಪ್ರಶಸ್ತಿಗಳನ್ನು ಕ್ರೀಡೆಗಳಲ್ಲೂ ಗಳಿಸಿದ್ದಾರೆ, ಸಾಹಿತ್ಯದಲ್ಲೂ ಗಳಿಸಿದ್ದಾರೆ, ವಿಜ್ಞಾನದಲ್ಲೂ ಗಳಿಸಿದ್ದಾರೆ. ಆ ಪಟ್ಟಿಯನ್ನು ನೋಡ್ತಾ ಇದ್ದೆ, ಬಹಳ ಸಂತೋಷವಾಯಿತು. ಹೀಗೆ ಮಗುವಿನ ಎಡ ಅರೆಗೋಳ, ಬರ ಅರೆಗೋಳ, ಇಹ ವಿದ್ಯೆ, ಪರವಿದ್ಯೆ ಎರಡಕ್ಕೂ ಆದ್ಯತೆಯನ್ನು ನೀಡ್ತಾ ಇರ್ತಕ್ಕಂಥ ಈ ಒಂದು ಶಾಲೆ, ಪ್ರಮತಿ ಶಾಲೆ ಸರ್ವತೋಮುಖ ಪ್ರಗತಿಯನ್ನು ಕಾಣಲಿ, ಅಭಿವೃದ್ಧಿಯನ್ನು ಕಾಣಲಿ. ಈ ಒಂದು ಶಾಲೆ 10 ಶಾಲೆಗಳಾಗಿ ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ನಾಡಲ್ಲಿ ಪಸರಿಸಲಿ ಅಂತ ಪ್ರಾರ್ಥಿಸ್ತಾ, ತಮ್ಮೆಲ್ಲರನ್ನು ಭೇಟಿಯಾಗುವ ಸದವಕಾಶವನ್ನು ಕಲ್ಪಿಸಿಕೊಟ್ಟಂಥ ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ತಿಳಿಸ್ತಾ, ನಿಮ್ಮ ಮಕ್ಕಳ ಬದುಕು ಬಂಗಾರವಾಗಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತಿಗೆ ಮಂಗಳವನ್ನು ಹಾಡ್ತಾ ಇದ್ದೇನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಪ್ರಮತಿ ಪದದ ವ್ಯಾಪಕತೆಯನ್ನು ಬಣ್ಣಿಸಿ ಮಕ್ಕಳ
ಮಕ್ಕಳ ಹಾಗೂ ಪೋಷಕರ ಜವಾಬ್ದಾರಿಯ ಬಗ್ಗೆ ತಿಳಿಸಿ ಆಹಾರ ಪದ್ಧತಿಯ ಮಹತ್ವವನ್ನು ತಮ್ಮ ಸ್ಪಷ್ಟ ನುಡಿಗಳ ಮೂಲಕ ಬಣ್ಣಿಸಿದ ಮುಖ್ಯ ಅತಿಥಿಗಳಾದ ಡಾಕ್ಟರ್ ನಾ ಸೋಮೇಶ್ವರ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.